ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆನೇ ಆಗಿರುತ್ತೆ. ಇಲ್ಲಿ 90% ಜನಗಳು ಅನಿತಾ 24ನೇ ಕಂತಿನ ಹಣ ನಮ್ಗೆ ಬಂದಿಲ್ಲ, ನಮ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತ ಹೇಳ್ಬಿಟ್ಟು ಸೊ ಮೊನ್ನೆಯಿಂದನೂ ಕಮೆಂಟ್ ಹಾಕ್ತಾನೆ ಇದ್ದೀರಾ. ಸೊ ಕೇವಲ ಒಂದು 10% ಜನಗಳಿಗೆ ಅಷ್ಟೇ ಅಲ್ವಾ ಬಂದಿರೋದು 24ನೇ ಕಂತಿನ ಹಣ. ಹಾಗಾಗಿ ನಿಮಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಮ್ಗೆ ಯಾಕೆ ಬಂದಿಲ್ಲ, ಯಾವತ್ತಿಂದ ಬರುತ್ತೆ ಅನ್ಬಿಟ್ಟು. ಸೊ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಯಾವಾಗ್ಲಿಂದ ನಿಮ್ಗೆ 24ನೇ ಕಂತಿನ ಹಣ ನಿಮ್ಮೆಲ್ರಿಗೂ ಜಮೆ ಆಗುತ್ತೆ ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಸೊ ಈಗ ನೀವು ಬ್ಯಾಂಕ್ ಗಳಲ್ಲಿ ಚಿನ್ನವನ್ನ ಅಡವಿಡ್ತೀವಿ ಗೊತ್ತಾ, ಅಂದ್ರೆ ಆ ಚಿನ್ನವನ್ನ ಇಟ್ಬಿಟ್ಟು ಸಾಲ ಅಂತ ಹೇಳಿ ತಗೋಬರ್ತೀವಲ್ವಾ. ಸೊ ಇದ್ರಲ್ಲಿ ತುಂಬಾನೇ ಮೋಸ ಆಗ್ತಾ ಇದೆ, ಅದರಲ್ಲೂ ಕೆನರಾ ಬ್ಯಾಂಕ್ ಅಲ್ಲಿ. ಸೊ ನಿಜವಾಗ್ಲೂ ನಾವು ಬ್ಯಾಂಕ್ ಅನ್ನ ಎಷ್ಟು ನಂಬಿ ಹೋಗಿ ನಮ್ಮ ಏನು ಒಡವೆನ ಇಟ್ಟು ಬಂದಿರ್ತೀವಲ್ವಾ, ಕಷ್ಟ ಕಾಲಕ್ಕೆ ಆಗತ್ತೆ ಅನ್ಬಿಟ್ಟು ಸಾಲ ತಗೊಂಡ್ಬಂದಿರ್ತೀವಿ. ಸೊ ಅದೇ ಒಡವೆನ ಇಟ್ಟು ನಾವು ವಾಪಸ್ ಸಾಲ ತೀರಿಸಿ ಒಡವೆ ತಗೊಂಡ್ಬರಕ್ ಹೋದಾಗ ಸೊ ನಾವ್ ಎಷ್ಟು ಗ್ರಾಮ್ ಇಟ್ಟಿರ್ತೀವೋ ಅಷ್ಟು ಗ್ರಾಮ್ ಇರೋದಿಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಗ್ರಾಮ್ಸ್ ನ ಅವರು ವಾಪಸ್ ಕೊಟ್ಟಿರ್ತಾರೆ. ಆದ್ರೆ ಅದು ನಮ್ಮ ಒಡವೆನೇ ಆಗಿರತ್ತೆ. ಸೊ ಈ ತರ ಎಲ್ಲ ಮೋಸ ನಡೀತಾ ಇದೆ. ಸೊ ಇದೆಲ್ಲ ಈಗ ವೈರಲ್ ಆಗ್ತಾ ಇದೆ ನ್ಯೂಸ್. ಇದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಯಾರ್ಯಾರೆಲ್ಲ ಬ್ಯಾಂಕ್ ಗಳಿಗೆ ಒಡವೆಯನ್ನ ಇಡಕ್ ಹೋಗ್ತೀರಾ ಅವ್ರೆಲ್ರೂ ಕೂಡ ಇನ್ ಮುಂದೆ ಸೊ ಏನೆಲ್ಲ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕು ಈ ತರ ಒಡವೆ ಇಡಕ್ ಹೋದಾಗ ಅಂತ ಹೇಳಿ ನಿಮಗೆ ಗೊತ್ತಿರ್ಲಿ. ಓಕೆನಾ? ಸೊ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ಎಲ್ಲಿ ಹಾಗಾದ್ರೆ ಆ ಘಟನೆ ನಡೆದಿದೆ, ಸೊ ನಾವು ಯಾವ ತರ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಒಡವೆ ಇಡಕ್ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ನಾನು ನನ್ನ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಬಟ್ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ, ಅನಿತಾ ಸ್ಟಾರ್ಟಿಂಗ್ ಅಲ್ಲಿ ನೀವು ಮೀಶೋ ಡ್ರೆಸ್ ಬಗ್ಗೆ ವಿಡಿಯೋದಲ್ಲಿ ಹೇಳ್ಬೇಡಿ, ಬೇಕಾದ್ರೆ ವಿಡಿಯೋ ಎಂಡಿಂಗ್ ಅಲ್ಲಿ ನೀವು ಏನಾದ್ರೂ ಹೇಳ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡಕ್ಕೆ ಅಂತ ಹೇಳಿ ಬಂದಿರ್ತೀವಿ, ನಂಗೆ ಸ್ವಲ್ಪ ಡಿಸ್ಟರ್ಬ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನಿಮ್ಮ ಒಂದು ಏನ್ ಕಮೆಂಟ್ ಇದೆಯೋ ಅದು ನಾನು ಪಾಸಿಟಿವ್ ಆಗಿ ತಗೊಂಡಿದ್ದೀನಿ. ಓಕೆನಾ? ಸೊ ನಿಮ್ಮ ಸಲಹೆ ಕೂಡ ನನಗೆ ಬೇಕು, ಅದ್ರಲ್ಲಿ ಏನ್ ತಪ್ಪಿಲ್ಲ ನೀವು ಕಮೆಂಟ್ ಮಾಡಿದ್ರಲ್ಲಿ. ಸೊ ಯಾಕೆಂದ್ರೆ ಜೆಂಟ್ಸ್ ಕೂಡ ವಿಡಿಯೋ ನೋಡ್ತಾ ಇರ್ತಾರೆ, ಪುರುಷರು. ಸೊ ಅವ್ರಗಳಿಗೆ ಹೆಣ್ಮಕ್ಳು ಬಟ್ಟೆ ಕಲೆಕ್ಷನ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಹಂಗಾಗಿ ನಾನು ಹೆಣ್ಮಕ್ಳಿಗೂ ಕೂಡ ಯೂಸ್ ಆಗತ್ತೆ ನಾನು ತೋರಿಸೋ ಕಡಿಮೆ ದುಡ್ಡಿನ ಬಟ್ಟೆ, ಅದನ್ನ ವಿಡಿಯೋ ಎಂಡಿಂಗ್ ಅಲ್ಲೇ ಇನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ನಾವ್ ಏನು ವಿಷಯದ್ರ ಬಗ್ಗೆ ಬಂದಿರ್ತೀವೋ ಅದು ಮಾತ್ರ ಮಾತಾಡೋಣ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ರಿಲೀಸ್ ಆಗಿದ್ಯಾ ಇಲ್ವಾ ಅನಿತಾ? ಮೊನ್ನೆ ಒಂದು ವಿಡಿಯೋ ಹಾಕಿದ್ರಿ ನೀವು, ಅದರಲ್ಲಿ ರಿಲೀಸ್ ಆಗಿದೆ ಅಂತ ಹೇಳಿದ್ರಿ ಅಂತ ಹೇಳ್ತೀರಾ ಇವಾಗ. ಓಕೆನಾ? ಖಂಡಿತವಾಗ್ಲೂ ಹೇಳ್ತೀನಿ, ರಿಲೀಸ್ ಆಗಿದೆ. ಓಕೆನಾ? ಸೊ ರಿಲೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ 4 days ಬ್ಯಾಕ್ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ರಿಲೀಸ್ ಆಯ್ತು. ಆದ್ರೆ ಅದನ್ನ ಟೆಸ್ಟಿಂಗ್ ತರ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನಗಳಿಗೆ ರಿಲೀಸ್ ಮಾಡಿರ್ತಾರೆ. ಅದಾದ ನಂತರನೇ ನಿಮ್ಗೆ ಎಲ್ರಿಗೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುವಂತದ್ದು. ಬೇಕಿದ್ರೆ ನನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡಿ, ಕೆಲವೊಂದಿಷ್ಟು ಜನ ನಮ್ಗೆ 24ನೇ ಕಂತು ಬಂತು ಅನಿತಾ ಅಂತಾನು ಕಮೆಂಟ್ ಮಾಡಿದ್ದಾರೆ. ಅಂಡ್ ಇನ್ನ ಕೆಲವೊಂದಿಷ್ಟು ಜನ ನಮ್ಗೆ ಒಟ್ಟಿಗೆ 4,000 ಬಂತು ಅನಿತಾ ಅಂತಾನು ಹೇಳಿದ್ದಾರೆ. ಯಾಕೆಂದ್ರೆ ಅವ್ರಿಗೆ 23ನೇ ಕಂತು ಬಂದಿರ್ಲಿಲ್ಲ. ಸೊ ಎಷ್ಟೋ ಜನಗಳಿಗೆ 23ನೇ ಕಂತು ಬಂದಿಲ್ಲ ಅಂತ ಯಾರ್ಯಾರೆಲ್ಲ ಹೇಳ್ತಾ ಇದ್ರಿ ಅವ್ರಗಳಿಗೆ ನಿಮ್ಗೆ ಕಳೆದ 3 ದಿನದಿಂದ ನಿನ್ನೆ ಮೊನ್ನೆನೆ ಹೈಯೆಸ್ಟ್ ಬಂದಿರುವಂತದ್ದು. ಸೊ ಯಾರ್ದೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ರಲ್ಲ 23ನೇ ಕಂತಿನ ಹಣ ಅವರಿಗೆ ಕ್ಲಿಯರ್ ಮಾಡಿದೀವಿ ನಾವು 23ನೇ ಕಂತಿನ ಹಣವನ್ನ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಸೊ ಯಾರಿಗೆಲ್ಲ ಪೆಂಡಿಂಗ್ ಇದ್ದಿದ್ದು 23 ಕ್ಲಿಯರ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಇನ್ನ 24 ಕಂತು ನೋಡೋದಾದ್ರೆ ಸೊ ಸ್ವಲ್ಪ ಜನಗಳಿಗೆ ಬಂದಿತ್ತು. ಆದ್ರೆ ಎಲ್ರಿಗೂ ಯಾವತ್ತಿಂದ ಬರುತ್ತೆ ಅಂತ ಕೇಳೋದಾದ್ರೆ ಇವತ್ತಿಂದ. ಓಕೆನಾ? ಸೊ ಇವತ್ತು ಸೋಮವಾರ ಅಲ್ವಾ? ಸೊ ಸೋಮವಾರದಿಂದ ಶನಿವಾರದ ಒಳಗಾಗಿ ಓಕೆನಾ ಈ ವಾರ ಫುಲ್ ಟೈಮ್ ನ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು. ಯಾಕೆ ಇಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಅವರು ಯಾವತ್ತೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ರಿಲೀಸ್ ಮಾಡಿದಾಗ 1 ದಿನಕ್ಕೆ ಅಥವಾ 2 ದಿನಕ್ಕೆ ಎಲ್ಲಾ ಮಹಿಳೆಯರ ಖಾತೆಗೆ ಖಂಡಿತವಾಗ್ಲೂ ಅವ್ರು ಹಾಕೋದೇ ಇಲ್ಲ. ಸೊ ಹಂಗಾಗಿ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಪ್ರತಿ ಸಲ ನಾವು ಒಂದೊಂದು ತಿಂಗಳು ಟೈಮ್ ತಗೊಳ್ಳೋರು, 15 ದಿನ 20 ದಿನದವರೆಗೂ ಟೈಮ್ ತಗೊಳ್ಳೋರು. ಬಟ್ ಈ ಸಲ ಹಂಗ ಆಗೋದಿಲ್ಲ. ಸೊ ಕೇವಲ ನಮ್ಗೆ 1 ವಾರ ಟೈಮ್ ಕೊಡಿ. ಈ ಸೋಮವಾರದಿಂದ ಈ ಶನಿವಾರದ ಒಳಗಾಗಿ 7 ದಿನದ ಒಳಗಾಗಿ ನಿಮ್ಮ ಎಲ್ಲರ ಖಾತೆಗೆ ನಾವು ಗೃಹಲಕ್ಷ್ಮಿ 24ನೇ ಕಂತಿನ 2,000 ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ಹಾಗಾಗಿ ಈಗ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಕೂಡ ರಿಲೀಸ್ ಆಗಿದೆ. ಆದ್ರೆ ಯಾವ ಜಿಲ್ಲೆಗೆ ಎಷ್ಟು ಜನಗಳಿಗೆ ಬರುತ್ತೆ ಅಂತ ಖಂಡಿತವಾಗ್ಲೂ ಯಾರ ಕೈಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಇಲ್ಲಿ ಅದೃಷ್ಟವಂತ ಯಾರು ಇರ್ತಾರೋ ಅವ್ರ ಕೈಗೆ ಅಕೌಂಟ್ ಯಾರು ಫಸ್ಟ್ ಸಿಗುತ್ತೋ ಅವ್ರಿಗೆ ಹಾಕ್ಬಿಟ್ಟು
ಹಾಕ್ಬಿಡ್ತಾರೆ ಇಷ್ಟು ಜನ ಅಂತ ಹೇಳ್ಬಿಟ್ಟು, ಅಂತವ್ರಗಳಿಗೆ ಇವತ್ ಬಂದ್ಬಿಡತ್ತೆ. ಸೊ ಇನ್ನ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ನಾಳೆ ಬರುತ್ತೆ, ಇನ್ನ ಲಕ್ಷಾಂತರ ಜನಗಳಿಗೆ ಏನಾಗುತ್ತೆ ಅಂದ್ರೆ ನಾಡಿದ್ದು ಬರುತ್ತೆ. ಓಕೆನಾ? ಸೊ ಇನ್ಮೇಲೆ ಕಮೆಂಟ್ ಗಳು ಸ್ಟಾರ್ಟ್ ಆಗುತ್ತೆ ನನ್ನ ವಿಡಿಯೋದಲ್ಲಿ, ಅನಿತಾ ನಮಗ್ ಬಂತು 24ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು, ಅಥವಾ ನಾಳೆ ಇನ್ನ ಲಕ್ಷಾಂತರ ಜನ ಹೇಳ್ತಾರೆ ಅನಿತಾ ನಮಗ್ ಬಂತು ಏನು ಇಷ್ಟು ಗಂಟೆಗೆ ಬಂತು ಅಷ್ಟು ಗಂಟೆಗೆ ಬಂತು ಅಂತ ಹೇಳ್ಬಿಟ್ಟು. ಸೊ ಪಾಪ ಬಂದಿಲ್ದೆ ಹೋದವರು ನಿಮ್ಗೆ ವರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀರಾ, ನೀವು ತಲೆ ಕೆಡ್ಸ್ಕೊಂತೀರಾ, ನನ್ಗೆ ಯಾಕೆ ಬಂದಿಲ್ಲ, ನಂದು ಹಾಸನ್ ಜಿಲ್ಲೆ, ನಂದು ತುಮಕೂರು ಜಿಲ್ಲೆ, ಇವ್ರು ಯಾರೋ ನಮ್ದು ಈ ಡಿಸ್ಟ್ರಿಕ್ಟ್ ಬಂತು ಅಂತ ಕಮೆಂಟ್ ಹಾಕ್ಬಿಟ್ಟಿದಾರಲ್ಲ ಅನ್ಬಿಟ್ಟು. ನೀವ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆನಾ? ಈಗ ಆಲ್ರೆಡಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲೇ ಉತ್ತರ ಕೊಟ್ಟಿದ್ದಾರೆ ಈ ಸೋಮವಾರದಿಂದ ಶನಿವಾರದೊಳಗಡೆ. ಸೊ ಎಲ್ಲರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿ ತಿಳಿಸಿರೋದ್ರಿಂದ ನೀವೆಲ್ಲರೂ ಕೂಡ ಶನಿವಾರದವರೆಗೂ ಕೂಡ ವೆಯ್ಟ್ ಮಾಡ್ಲೇಬೇಕು. ಓಕೆನಾ? ಸೊ ನಿಮ್ಗೆ ಶನಿವಾರದವರೆಗೂ ಕಾಯ್ರಿ, ನಿಮ್ಗೆ ಇವತ್ತು ನಾಳೆ ನಾಡಿದ್ದು ಬಂದಿಲ್ದೆ ಹೋದವ್ರಿಗೆ ಗುರುವಾರ ಶುಕ್ರವಾರ ಶನಿವಾರನು ಬಂದ್ರು ಬರ್ಬೋದು. ಓಕೆನಾ? ಹಾಗಾದ್ರೆ ಸೊ ಇತ್ತೀಚೆಗೆ ನಿಮಗೆ ಗೊತ್ತು ಚಳಿಗಾಲದ ಅಧಿವೇಶನ ನಡೀತಲ್ವಾ ಸದನದಲ್ಲಿ. ಸೊ ಅವಾಗ ಸಿಕ್ಕಾಪಟ್ಟೆ ಗಲಾಟೆ ಆಗಿತ್ತು. ಫೆಬ್ರವರಿ ಮಾರ್ಚ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಕಿಪ್ ಮಾಡಿದ್ದಾರೆ, ಕೊಟ್ಟಿಲ್ಲ ಅನ್ಬಿಟ್ಟು ಬಿಜೆಪಿ ಅವರು ಕಾಂಗ್ರೆಸ್ ಈ ಒಂದು ವಿಷಯವನ್ನ ಎತ್ತಿ ಹಿಡಿದಿದ್ದಂತದ್ದು. ಸೊ ಇವ್ರು ಜನಗಳಿಗೆ ಕೊಡದೆ ಮೋಸ ಮಾಡ್ತಾ ಇದ್ದಾರೆ. 5,000 ಕೋಟಿ ಹಣ ಎಲ್ಲೋಯ್ತು ಹಂಗಾದ್ರೆ ಫೆಬ್ರವರಿ ಮತ್ತು ಈ ಫೆಬ್ರವರಿ ಮಾರ್ಚ್ ತಿಂಗಳಾದ್ಮೇಲೆ ಏಪ್ರಿಲ್ ಬರೋದು ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗಾದ್ರೆ ಗೊತ್ತಿಲ್ವಾ? ಅದ್ ಹೆಂಗೆ ಸ್ಕಿಪ್ ಮಾಡ್ಬಿಡ್ತಾರೆ 2 ತಿಂಗಳದ ಇವರು, ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ. ಹಾಗೆ ಪ್ರತಿ ತಿಂಗಳು ಒಂದೊಂದು ಕಂತು ಹಣ ಬಿಡುಗಡೆ ಮಾಡಬೇಕು ಸರ್ಕಾರದಿಂದ ಅಂತ ಹೇಳಿದ್ರೆ 2,500 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡುತ್ತೆ ಮಹಿಳೆಯರಿಗೋಸ್ಕರ. ಸೊ ಹಾಗಾದ್ರೆ ಫೆಬ್ರವರಿ ಮಾರ್ಚ್ ಇವ್ರು ಸ್ಕಿಪ್ ಮಾಡಿದಾರಲ್ಲ, ಆ 5,000 ಕೋಟಿ ಹಣ ಎಲ್ಲೋಯ್ತು? ಸೊ ಇವ್ರು ತಿಂದಿದಾರೋ ಅಥವಾ ತಿಂದಿಲ್ವೋ? ಸೊ ಏನಕ್ಕೂ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು. ಹಾಗಾದ್ರೆ ನಾವ್ ಏನಂತ ತಿಳ್ಕೊಳ್ಳೋದು ನಾವು ವಿರೋಧ ಪಕ್ಷದವರು ಅನ್ನೋದು ಅವರ ಪ್ರಶ್ನೆ ಆಗಿರುವಂತದ್ದು. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರನು ಅಷ್ಟೇ, ಹೌದಾ ಹಾಕಿಲ್ವಾ ನಮಗ್ ಗೊತ್ತೇ ಇಲ್ಲ ಅನ್ನೋ ರೀತಿ ಪಾಪ ಇವ್ರು ಉತ್ತರ ಕೊಡ್ತಾ ಇದಾರೆ. ಎಲ್ಲ ಗೊತ್ತಿರುತ್ತೆ, ಆ ತರ ಮಾತುಗಳನ್ನ ಆಡ್ತಾರ ಅಷ್ಟೇನೆ. ಓಕೆನಾ? ಅಂಡ್ ಇನ್ನೊಂದೇನು ಅಂದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ನಾನು ಕಂತು 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 ಅಂತ ಹೇಳ್ತೀನಿ ಪದ ಬಳಕೆಯನ್ನ, ಈ ತಿಂಗಳದ್ ಬಂತು ನೋಡಿ ಅಂತ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಅದು ತಪ್ಪಲ್ವಾ? ಕಂತು ಕಂತು ಅಂತ ಇವ್ರು ಹೇಳ್ಬಿಟ್ರೆ ಜನಗಳಿಗೆ ಏನ್ ಗೊತ್ತಾಗತ್ತೆ? ಈಗ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ 24ನೇ ಕಂತು ಈ ವಾರದಲ್ಲಿ ಬರುತ್ತೆ ಅನ್ಬಿಟ್ಟು. ಸೊ ನಿಮ್ಗಳಿಗೆ ಏನಾಗತ್ತೆ ಅಂದ್ರೆ ಇದು ಯಾವ ತಿಂಗಳದು ಯಾವಾಗ ಬರ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಹೌದಾ? ಸೊ ಇಲ್ಲಿ ಸರ್ಕಾರದಿಂದಾನೆ ನೋಡ್ರಪ್ಪ ಈ ತಿಂಗಳದನ್ನ ಇಲ್ಲಿ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಇನ್ನು ಎಷ್ಟು ತಿಂಗಳು ಹಣ ಬಾಕಿ ಇದೆ, ಹಾಗಾದ್ರೆ ಇನ್ ಎಷ್ಟು ತಿಂಗಳು ಕೊಟ್ಟಿದ್ದಾರೆ, ಇದೆಲ್ಲ ನಿಮ್ಗೂ ಅರ್ಥ ಆಗತ್ತೆ. ಸೊ ಇವರು ಜನಗಳನ್ನ ಇಲ್ಲಿ ನಿಜವಾಗ್ಲೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಜನಗಳಿಗೆ ಗೊತ್ತಾಗಲ್ಲ ಇನ್ನು ಎಷ್ಟು ಕಂತು ಬರಬೇಕಾಗಿದೆ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ಕರೆಕ್ಟ್ ಆಗಿ ಲೆಕ್ಕ ಹೇಳ್ಬಿಡ್ತೀನಿ ನೋಡಿ. ಈಗ ಕಾಂಗ್ರೆಸ್ ಸರ್ಕಾರನೇ ಒಪ್ಕೊಂಡಿದೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ನಾವು ಕೊಟ್ಟಿಲ್ಲ ಅನ್ಬಿಟ್ಟು. ಅಲ್ಲಿಗೆ ನಿಮ್ಗೆ 4,000 ರೂಪಾಯಿ ಬರ್ಬೇಕು 2 ಕಂತು ಅಂತ ಅಂದ್ರೆ. ಅಂಡ್ ಇನ್ನೊಂದ್ ಮಾತು ಅವ್ರು ಏನ್ ಹೇಳಿದಾರೆ ಅಂದ್ರೆ ನಾವು ಆಗಸ್ಟ್ ತಿಂಗಳು ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ ತಿಂಗಳವರೆಗೂ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ಇನ್ನು ಎಷ್ಟು ಕಂತು ಬಾಕಿ ಉಳ್ಕೊತ್ತು? ಸೆಪ್ಟೆಂಬರ್ ಉಳ್ಕೊತ್ತು, ಅಕ್ಟೋಬರ್ ಉಳ್ಕೊತ್ತು, ನವೆಂಬರ್ ಉಳ್ಕೊತ್ತು, ಈ ಡಿಸೆಂಬರ್ ಇನ್ನೇನ್ ಮುಗಿಯಕ್ ಬಂತು ಡಿಸೆಂಬರ್ದು ಉಳ್ಕೊತ್ತು. ಹೌದಾ? ಬಟ್ ಇವಾಗ ಏನ್ ಹೇಳ್ತಾ ಇದಾರೆ, ಸೊ ಈಗ 24ನೇ ಕಂತು ಕೊಡ್ತಾ ಇದಾರಲ್ವಾ, ಹಾಗಾಗಿ ಅದು ಒಂದು ಕಂತು ನಾವು ಮೈನಸ್ ಮಾಡ್ಬಿಡೋಣ. ಸೆಪ್ಟೆಂಬರ್ ತಿಂಗಳದು 24ನೇ ಕಂತು ಅಂದ್ರೆ ಅದು ಸೆಪ್ಟೆಂಬರ್ ತಿಂಗಳದು ನಿಮಗೆ ಬರ್ಬೇಕಾಗಿರೋದು. ಸೊ ಇನ್ನು ಏನ್ ಉಳಿತು? ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮತ್ತೆ ಫೆಬ್ರವರಿ, ಮಾರ್ಚ್ 5 ತಿಂಗಳ ಕಂತು ಮತ್ತೆ ಬಾಕಿ ಉಳ್ಕೊತ್ತು. ಟೋಟಲ್ ಇನ್ನು 10,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ನಮ್ಮ ಮಹಿಳೆಯರ ಖಾತೆಗೆ ಕೊಡ್ಬೇಕಾಗಿದೆ. ನಿಜವಾಗ್ಲೂ ಒಟ್ಟಿಗೆ ಒಂದ್ 10,000 ರೂಪಾಯಿ 8,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಎಷ್ಟು ಯೂಸ್ ಆಗೋದು ಗೊತ್ತಾ? ಇಷ್ಟೊಂದು ಪೆಂಡಿಂಗ್ ಉಳಿಸ್ಕೊಂಡಿದಾರಲ್ಲ, 10,000 ಪೆಂಡಿಂಗ್ ಉಳಿಸ್ಕೊಂಡು ಕೇವಲ ಇನ್ನು ಮತ್ತೆ 2,000 ರೂಪಾಯಿ ಹಾಕೊಂಡು ಹೋಗ್ತಾ ಇದಾರೆ. ಇನ್ನ ಬಾಕಿ ಕಂತಿನ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ ಯಾವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಎನಿವೇ 3 ತಿಂಗಳಿಗೋ 2 ತಿಂಗಳಿಗೋ ಒಂದೊಂದ್ಸತಿ 2,000 ಕೊಡ್ತಾರಲ್ಲ ಅನಿತಾ, ಅದೇ ಖುಷಿ ವಿಷಯ. ಈ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ, ಅಟ್ಲೀಸ್ಟ್ ಕಾಂಗ್ರೆಸ್ ಸರ್ಕಾರ ನಮ್ಗಳಿಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದೆಯಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ನಮ್ಮ ಮಹಿಳೆಯರು ಕೂಡ ಪಬ್ಲಿಕ್ ಅಲ್ಲೂ ಅದೇ ಮಾತು ಹೇಳ್ತಾ ಇದ್ದಾರೆ. ಸೊ ಎನಿವೇ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ಅಷ್ಟೇನೆ. ಅಂಡ್ ನಾನು ಪ್ರತಿ ವಿಡಿಯೋದಲ್ಲಿ ಕೇಳ್ತಾ ಇದ್ದೆ ನಿಮ್ಗೆ ಯಾವ ತರ ಹೆಲ್ಪ್ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕಮೆಂಟ್ ಮಾಡಿ ಅನ್ಬಿಟ್ಟು. ಸೊ ಅದ್ರಲ್ಲಿ ಈಗ ರೀಸೆಂಟ್ ಆಗಿ ಒಬ್ರು ಹೇಳಿದ್ರು, ನಾನು ಟೈಲರಿಂಗ್ ಮಿಷಿನ್ ತಗೊಂಡೆ ಅನಿತಾ, ಅದರಿಂದ ನಾನು 4 ಸಂಪಾದನೆ ಮಾಡ್ಕೋತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಮೆಷಿನ್ ತಗೊಂಡೆ. ಈಗ ಮೆಷಿನ್ ಅಲ್ಲಿ ನಾನು ಬಟ್ಟೆ ಎಲ್ಲ ಹೊಲಿತೀನಿ ಅಲ್ವಾ. ಸೊ ಈಗ ನನ್ನ ಜೀವನಕ್ಕೆ ಒಂದು ಆಧಾರ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಅನ್ಬಿಟ್ಟು ತುಂಬಾ ಖುಷಿ ಆಯ್ತು ಗೊತ್ತಾ. ಸೊ ನನಗ್ ಮಾತ್ರ ಅಲ್ಲ, ಸೊ ನಾವು ವಿಡಿಯೋ ಮಾಡ್ತಾ ಇರೋದೇ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳಿಗೋಸ್ಕರ ಅಲ್ವಾ. ಸೊ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಖಂಡಿತವಾಗ್ಲೂ ನಿಮ್ಮ ಒಂದು ಕಮೆಂಟ್ ಖುಷಿ ಆಗಿರತ್ತೆ. ಅಂಡ್ ಇನ್ನ ಕೆಲವೊಬ್ರು ಹೇಳಿದ್ರು ನಾವು ಗಂಡಂದಿರ ಹತ್ರ ಕೇಳ್ತಾ ಇದ್ವಿ ಚಿಕ್ಕ ಪುಟ್ಟದಕ್ಕೂ ದುಡ್ಡು ಕೊಡಿ ಅನ್ಬಿಟ್ಟು. ಬಟ್ ಇವಾಗ ಅಷ್ಟು ನಾನು ಕೇಳಲ್ಲ ಮನೆಯಲ್ಲಿ. ನನ್ನ ಖರ್ಚು ನನ್ನ
ನನ್ನ ಮಕ್ಳು ಖರ್ಚು ಚಿಕ್ಕ ಪುಟ್ಟದನ್ನ ನಾವೇ ನಿಭಾಯಿಸ್ಕೊಂತಾ ಇದೀವಿ ಅನ್ಬಿಟ್ಟು. ಅಂಡ್ ಇನ್ನ ಕೆಲವೊಬ್ರು ಹೇಳ್ತಾರೆ ನನ್ನ ಮಗನ್ ಕಾಲೇಜ್ ಫೀಸ್ ಕಟ್ಟೆ ಅಥವಾ ಟ್ಯೂಷನ್ ಫೀಸ್ ಕಟ್ಟೆ ಅಥವಾ ನನ್ನ ಮನೆ ಬಾಡಿಗೆ ಕಟ್ಟೆ. ಸೊ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ. ಸೊ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಎಲ್ಲೂ ನಿಲ್ಲೋದಿಲ್ಲ, ಯಾರು ಭಯ ಪಡಬೇಡಿ. ಓಕೆನಾ. ಸೊ ಇದಿಷ್ಟು ಅಂತೂ ನಿಮ್ಗೆ ಗೊತ್ತಾಯ್ತು 24ನೇ ಕಂತಿನ ಹಣ ಹೇಗಾಗ್ತಾ ಇದೆ ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಅನ್ಬಿಟ್ಟು. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈಗ ಸಾಕು ಇಷ್ಟು ಮಾತಾಡಿರುವಂತದ್ದು. ನಿಮ್ಗೆಲ್ರಿಗೂ ಈ ಕ್ಲಾರಿಟಿ ಸಿಕ್ಕಿರುತ್ತೆ. ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ರಿಗೂ ಕ್ಲಾರಿಟಿ ಸಿಕ್ತು. ಈಗ ಶನಿವಾರದೊಳಗಡೆ ನಮಗೆ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ಬೇಕು ಅನ್ಬಿಟ್ಟು. ಹೌದಾ. ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ್ರ ಬಗ್ಗೆ ಮಾತಾಡ್ಬಿಡೋಣ. ಸೊ ಎಷ್ಟೋ ಕಡೆ ಅದರಲ್ಲೂ ಅದು ಹಳ್ಳಿ ಆಗಿರ್ಲಿ ಅಥವಾ ಸಿಟಿ ಆಗಿರ್ಲಿ ಎಲ್ರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ. ಸೊ ಕಷ್ಟ ಕಾಲಕ್ಕೆ ಆಗೋದೇ ನಮ್ಮ ಒಡವೆಗಳು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರ್ತೀವಿ. ಬರೀ ಶೋಕಿ ಮಾಡಕ್ಕೆ ಮೈ ತುಂಬಾ ಹಾಕೊಳಕ್ಕೆ ಏನ್ ಜನಗಳು ಒಡವೆ ತಗೊಂಡಿರೋದಿಲ್ಲ. ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದೇ ನಾವು ನಮ್ ಕಷ್ಟ ಕಾಲಕ್ಕೆ ಆಗುತ್ತೆ ಅಲ್ವಾ. ಚಿನ್ನ ಇತ್ತು ಅಂತ ಅಂದ್ರೆ ಒಂದು ಎಲ್ಲಾದ್ರೂ ಬ್ಯಾಂಕಿಗೆ ಅಡ ಇಟ್ಟು ಬಂದ್ರೆ ನಮಗೆ ಸಾಲ ಕೊಡ್ತಾರೆ, ಅವಾಗ ನಮಗೆ ಕಷ್ಟ ತೀರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಜನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತೀವಿ. ಹೌದಾ. ಸೊ ಇಲ್ಲಿ ಮೈಸೂರಿನಲ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಆಚಾರ್ ಇದಕ್ಕೆ ಇನ್ವಾಲ್ವ್ ಆಗಿರುವಂತದ್ದು. ಈ ಗೋಲ್ಡ್ ಸ್ಮಿತ್ ಅಂತ ಏನ್ ಕರಿತೀವಿ ಅಲ್ಲ, ನಾವು ಚಿನ್ನ ಅಡ ಇಡಕ್ ಹೋದಾಗ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡು ಎಷ್ಟು ಗ್ರಾಮ್ ಇದೆ ಅಂತ ಎಲ್ಲ ತೂಕ ಹಾಕೊಂಡು ತಗೋತಾರೆ ಅಲ್ವಾ ಆಚಾರ್ರು. ಸೊ ಅವರ ಕೈವಾಡ ಇದರಲ್ಲಿ ಇರುವಂತದ್ದು ಅಂತ ಈಗ ತಿಳಿದು ಬಂದಿದೆ. ಆ ಯಪ್ಪ ಇವಾಗ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ಸಿಗ್ತಾನೆ ಇಲ್ಲ ಪೊಲೀಸ್ ಕೈಗೆ. ಓಕೆನಾ. ಅವ್ರನ್ನ ಹಿಡ್ದೇ ಹಿಡಿತಾರೆ ಪೊಲೀಸ್ ಅವರು, ನಿಮ್ಗೂ ಕೂಡ ಗೊತ್ತಿರತ್ತೆ. ಅದು ಬಂದಾಗ ಮತ್ತೆ ತಿಳಿಸ್ತೀನಿ. ಓಕೆನಾ. ಏನ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ಬಿಡ್ತೀನಿ ನೋಡಿ. ಪಾಪ ಒಬ್ರು ಲೇಡಿ ಹೇಳ್ತಾರೆ, ಸೊ ನಾನು ಮನೆ ಕಟ್ಟಿಸ್ಬೇಕಾದ್ರೆ ಮನೆಗೆ ಸಾಲ ಸೂಲ ಆಗತ್ತೆ ಅಲ್ವಾ, ಅವಾಗ ನಾನು 60 ಗ್ರಾಮ್ ಚಿನ್ನದ ಸರವನ್ನ ಅಡ ಇಟ್ಟು ಹೋಗಿದ್ರಂತೆ ಅವರು. ಆ 60 ಗ್ರಾಮ್ ಚಿನ್ನ ಇವಾಗ ಅವರು ಆ ಸಾಲ ಎಲ್ಲ ತೀರಿಸ್ಬಿಟ್ಟು ಒಡವೆನ ಬಿಡಿಸ್ಕೊಳಕ್ ಹೋಗಿದ್ದಾರೆ. ಸೊ ಈಗ ತಗೊಂಡ್ರೆ 47 ಗ್ರಾಮ್ ಬರ್ತಾ ಇದೆ ಆ ಸರದ ವೆಯ್ಟ್. ಓಕೆನಾ. ಸೊ ಎಷ್ಟು ಕನ್ಫ್ಯೂಷನ್ ಆಗತ್ತಲ್ವಾ. ನಂದು 60 ಗ್ರಾಮ್ ಇತ್ತು, ಒಂದು ಮಾಂಗಲ್ಯ ಚೈನ್ ಅನ್ಕೊಂಡ್ಬಿಡೋಣ, ಇದೇಂಗ್ 47 ಗ್ರಾಮ್ ಬರ್ತಾ ಇದೆ. ಹೋಗ್ಲಿ ಅದರಲ್ಲಿ ಒಂದು ಸ್ಟೋನ್ ಇರಲ್ಲ, ಒಂದು ಕರಿಮಣಿ ಇರಲ್ಲ, ಮಾಮೂಲಿಯಾಗಿ ಒಂದು ಮಾಂಗಲ್ಯ ಚೈನ್ ಅಂದ್ರೆ ಎರಡೆಳೆ ಮಾಂಗಲ್ಯ ಚೈನ್, ಅದ್ ಹೆಂಗ್ ಆಗ್ಬಿಡುತ್ತೆ 37 ಗ್ರಾಮು. ಹೌದಾ. ಸಾರಿ 37 ಅಲ್ಲ 47, 60 ಇದ್ದಿದ್ದು 47 ಆಗಿರುವಂತದ್ದು. ಸೊ ಇದು ಒಬ್ರು ಪ್ರಶ್ನೆ ಅಲ್ಲ. ಓಕೆನಾ. ಅಲ್ಲಿ ಇಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೋಸ ಆಗಿದೆ. ಸೊ ಇನ್ನೊಬ್ರು ಹೇಳ್ತಾರೆ ನಂದು 25 ಗ್ರಾಮ್ ಬಳೆ ಇಟ್ಟಿದ್ದೆ, ಸೊ ಇವಾಗ ನಾನ್ ಚೆಕ್ ಮಾಡ್ತೀನಿ ನಮ್ದು ಕೂಡ ತೂಕ ಹಾಕ್ಸ್ ನೋಡಿದಾಗ 21 ಗ್ರಾಮ್ ಆಗಿದೆ ತಗೊಂಬರಕ್ ಹೋದಾಗ ಅನ್ಬಿಟ್ಟು. ಸೊ ಓಕೆ, ಇದೇ ತರ ಈ ಟಿವಿ ಮಾಧ್ಯಮದಲ್ಲಿ ನ್ಯೂಸ್ ವೈರಲ್ ಆಗ್ತಿತ್ತಲ್ವಾ. ಸೊ ಜನಗಳು ಎಚ್ಚೆತ್ಕೊಂಡ್ಬಿಟ್ರು ಅಲ್ಲಿ ಇಟ್ಟಿರುವಂತದ್ದು ಇದೇನಿದು ಈ ತರ ನ್ಯೂಸ್ ಬರ್ತಾ ಇದೆಯಲ್ಲ, ಮೈಸೂರು ಕೆನರಾ ಬ್ಯಾಂಕ್ ಅಲ್ಲಿ ಅಲ್ವಾ ನಾನು ಇಟ್ಟಿದ್ದಂಥದ್ದು, ನನ್ ಚಿನ್ನದ ಗತಿ ಏನಾಗಿದೆಯೋ ನಾನು ನೋಡ್ಬಿಡೋಣ ಹೋಗಿ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಅವ್ರವ್ರ ಚಿನ್ನವನ್ನ ತಗೊಬಂದು ಮತ್ತೆ ತೂಕ ಹಾಕಿದ್ರೆ ಅಲ್ಲಿ ಬರ್ದಿರೋದೇ ಒಂದ್ ಲೆಕ್ಕ. ಸೊ ಇಲ್ಲಿ ತೂಕ ಹಾಕಿದ್ರೆ ಅತಿ ಹೆಚ್ಚು ಜನಗಳಿಗೆ ಈಗ 40 ಗ್ರಾಮ್ ಇರೋದು ಬರೀ 32 ಗ್ರಾಮ್ ಆಗಿರೋದು, ಒಟ್ನಲ್ಲಿ 4 ಗ್ರಾಮು, ಒಬ್ಬೊಬ್ರದ್ರಲ್ಲಿ ಒಂದ್ 4 ಗ್ರಾಮು, ಇನ್ನೊಬ್ರದ್ರಲ್ಲಿ ಒಂದು 8 ಗ್ರಾಮು, ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಅದ್ರಲ್ಲೂ ಗುಂಡಿನ ಸರ ಎಲ್ಲ ಇಡ್ತಾರೆ ನೋಡಿ, ಅದ್ರಲ್ಲಂತೂ ಆರಾಮ್ಸೆ ಮೋಸ ಮಾಡಿದ್ದಾರೆ. ಸೊ ಈಗ ಒಂದು ಗುಂಡಿನ ಸರದಲ್ಲಿ ಒಂದ್ ಕಡೆ 20 ಗುಂಡು ಇನ್ನೊಂದ್ ಕಡೆ 20 ಗುಂಡು ಇರುತ್ತೆ ಅನ್ಕೊಳ್ಳಿ, ಅದ್ರಲ್ಲಿ ಈ ಕಡೆ ಒಂದ್ 3 ಗುಂಡು ಈ ಕಡೆ ಒಂದ್ 3 ಗುಂಡು ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಆಲ್ಟರ್ ಮಾಡ್ಬಿಟ್ಟು ಸರ ಹೆಂಗಿತ್ತು ಹಂಗೆ ಸೇಫ್ ಆಗಿ ಇಟ್ಟಿರುವಂತದ್ದು. ಸಡನ್ ಆಗಿ ನಾವು ತಂದಾಗ ಯಾರು ಅದನ್ನ ಅಬ್ಸರ್ವ್ ಮಾಡಲ್ಲ. ಸಾಲ ತೀರ್ಸಿ ನಮ್ ಚಿನ್ನ ನಾವು ತಗೊಂಡ್ಬಂದ್ವಪ್ಪ ಅಂತ ಕುತ್ತಿಗೆಗೆ ಹಾಕೊಂಡ್ಬಿಡ್ತೀವಿ. ಬಟ್ ಒಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಹಾಕೊಂಡಾಗ ಶಾರ್ಟ್ ಆಗ್ತಿದೆ ಅವ್ರಿಗೆ. ಅಂದ್ರೆ ಉದ್ದ ಎಷ್ಟಿರ್ತಿತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ಏನ್ ಇದಕ್ಕಿದ್ದಂಗೆ ಚಿಕ್ಕದಕ್ ಅಂದ್ರೆ ಶಾರ್ಟ್ ಕಾಣಿಸುತ್ತಲ್ಲ ನನ್ ಸರ ಹಾಕಿದಾಗ ಅಂತ ಹೇಳಿ ತೂಕ ಹಾಕ್ಸಕ್ ಹೋದಾಗ ಈ ರೀತಿಯಾಗಿ ಅವ್ರದ್ದು ಕೂಡ ಕಂಡ್ಕೊಂಡಿರುವಂತದ್ದು. ಈ ರೀತಿ ಕೂಡ ಮೋಸ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಹಂಗಾಗಿ ದಯವಿಟ್ಟು ಹೇಳ್ತೀನಿ, ನೀವು ಚಿನ್ನ ಇಡಕ್ ಹೋದಾಗ ನೀವ್ ಏನೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಆಚಾರ್ರು ನಿಮ್ದು ಗೋಲ್ಡ್ ಇಸ್ಕೋತಾರೆ ಅಲ್ವಾ, ಅವಾಗ ತೂಕ ಮಾಡ್ತಾರಲ್ಲ ಅದನ್ನ ಫಸ್ಟ್ ನೀವು ನೋಡ್ಕೋಬೇಕು, ತೂಕ ಎಷ್ಟು ಬಂತು ನಿಮ್ಮ ಒಂದು ಸರದ್ದು ಅನ್ಬಿಟ್ಟು. ಅದನ್ನ ಅವ್ರು ಕೊಡ್ತಾರಲ್ವಾ ಸ್ಲಿಪ್ಪು, ಸೊ ನಿಮ್ಗೂ ಒಂದು ಕಾಪಿ ಕೊಟ್ಟಿರ್ತಾರಲ್ವಾ ಇಟ್ಕೊಳ್ಳೋದಕ್ಕೆ, ಒಂದು ಆರ್ಡರ್ ಕಾಪಿ ತರ ಒಂದು ಸ್ಲಿಪ್ ಕೊಡ್ತಾರಲ್ಲ ಬರ್ದು ಚಿನ್ನದ್ದು. ಸೊ ಅದ್ರ ಮೇಲೆ ಅವರು ಟೋಟಲ್ ಗ್ರಾಮ್ ನ ಬರೀತಾರೆ ಫಸ್ಟ್. ಓಕೆನಾ. ಸೊ ಎಷ್ಟಿತ್ತು ನಿಮ್ ಕಣ್ ಮುಂದೆ ತೂಕ ಹಾಕ್ದಾಗ. ಅಂಡ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದೊಂದ್ ಸರದಲ್ಲಿ ಸ್ಟೋನು ಅದು ಇದು ಮಣಿಗಳು ಏನೇನೋ ಇರುತ್ತೆ ಅಲ್ವಾ, ಅದೆಲ್ಲ ಲೆಸ್ ಮಾಡಿನೇ ಅಪ್ಪ ನಾವು ಕೊಡೋದು ನಿಮ್ಗೆ ಹಣವನ್ನ, ಅದೆಲ್ಲ ಲೆಸ್ ಮಾಡಿ ಬರಿತೀವಿ ಅಂತಾರೆ. ನೀವ್ ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಏನು ಅಂದ್ರೆ, ಸೊ ಲೆಸ್ ಮಾಡಿ ಈಗ ಒಂದ್ 40 ಗ್ರಾಮ್ ಸರ ನನ್ ಲಾಂಗ್ ಸರ ತಗೊಂಡೋದೆ ಅನ್ಕೊಳ್ಳಿ, ಸ್ಟೋನ್ ಗೀನೆಲ್ಲ ಕಳೆದು 35 ಗ್ರಾಮಿಗೆ ಕೊಡ್ತೀವಿ ಅಂತಾರೆ. ನೀವು ಪೇಪರ್ ಮೇಲೆ ಬರೀ 35 ಗ್ರಾಮ್ ಬರ್ಸೋ ಆಗಿಲ್ಲ. ಸೊ ಟೋಟಲ್ 40 ಗ್ರಾಮು, ಸೊ ಈ ಸ್ಟೋನ್ ಎಲ್ಲ ಮೈನಸ್ ಆಗಿ 35 ಗ್ರಾಮು, ಅದಕ್ಕೆ ಅವ್ರು ಎಷ್ಟು ಕೊಟ್ರು ಈ ರೀತಿನೇ ಬರ್ದಿರ್ಬೇಕು. ಚಿನ್ನವನ್ನ ನೀವು ಅಡವಿಡ್ತೀರಲ್ವಾ ಎಲ್ಲ ಬ್ಯಾಂಕ್ ಅಲ್ಲಿ, ಆ ತರನೇ ಅಫ್ಕೋರ್ಸ್ ಬರೆಯೋದೇ ಹಂಗೆ. ನಮ್ ಟೋಟಲ್ ಎಷ್ಟಿದೆ ಮೈನಸ್ ಎಷ್ಟು ಮಾಡಿದ್ರು ಹಂಗ್ ಬರೀತಾರೆ. ಬಟ್ ಈ ಮೈಸೂರಿನ ಕೆನರಾ ಬ್ಯಾಂಕ್ ಅಲ್ಲಿ ಆ ತರ ಮಾಡಿಲ್ಲ. ಸೊ ಅವನು ಫಸ್ಟೇ ಪ್ರೀ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ ಆ ವ್ಯಕ್ತಿ. ಸೊ ಟೋಟಲ್ ಗ್ರಾಮ್ ಮೆನ್ಷನ್ ಮಾಡೇ ಇಲ್ಲ, ಮೈನಸ್ ಮಾಡಿ ಬರೀತಾರಲ್ಲ ಅಷ್ಟು ಮಾತ್ರನೇ ಅವ್ರಿಗೂ ಬರ್ಕೊಟ್ಟಿರೋದು ಅವರು. ಬಟ್ ನಮ್ಮ ಪಾಪ ದಡ್ಡ ಜನಗಳು
ದಡ್ಡ ಜನಗಳು ಅಂತ ನಾವ್ ಅನ್ನಕ್ ಆಗಲ್ಲ ಬಿಡಿ. ಯಾಕಂದ್ರೆ ಜನಗಳಿಗೆ ಏನ್ ಗೊತ್ತಿರುತ್ತೆ, ಈಗ ನಾವು ಒಬ್ರು ಎಜುಕೇಟೆಡ್ ಅಂತ ಹೇಳಿದ್ರೆ ನಾವು ಚಿನ್ನದ್ರ ಬಗ್ಗೆ ಎಲ್ಲ ಓದ್ಕೊಂಡ್ ಬಂದಿರ್ತೀವ. ಸೊ ಎಜುಕೇಟೆಡೇ ಇರ್ತಾರೆ ನಮ್ ಜನಗಳು. ಸೊ ಏನೋ ಒಂದು ನಂಬಿಕೆ, ಬ್ಯಾಂಕ್ ಅಂದ್ರೇನೆ ನಂಬಿಕೆ ಜನಗಳಿಗೆ. ಸೊ ಅಂತ ನಂಬಿಕೆಗೆ ಮೋಸ ಮಾಡಿರೋದು ಆ ವ್ಯಕ್ತಿ. ಸೊ ನಿಜವಾಗ್ಲೂ ಜನಗಳಿಗೆ ಈಗ ಬೇಜಾರಾಗ್ತಾ ಇದೆ, ನಾವ್ ಹೆಂಗ್ ಮೋಸ ಹೋದ್ವಿ, ನಾವೇ ದಡ್ರಾಗ್ಬಿಟ್ವಾ ಅನ್ಬಿಟ್ಟು. ದಡ್ರೇನಲ್ಲ, ಮೋಸ ಮಾಡಿದಾರೆ ಅಷ್ಟೇನೆ. ಓಕೆನಾ? ಸೊ ನೀವ್ ಅದನ್ನ ಫಸ್ಟ್ ತಿಳ್ಕೊಬೇಕು. ನಮ್ ಟೋಟಲ್ ಎಷ್ಟು ಗ್ರಾಮ್ ಇದೆ ಅದನ್ನು ಬರ್ಸ್ಬೇಕು, ಮೈನಸ್ ಎಷ್ಟು ಮಾಡಿದಾರೆ ಅದನ್ನು ಬರ್ಸಿರ್ಬೇಕು ಸ್ಲಿಪ್ ಮೇಲೆ. ಅಂಡ್ ಇನ್ನೂ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಮ್ಯಾನೇಜರ್ ಹತ್ರ ಸೀಲ್ ಅಂಡ್ ಸಿಗ್ನೇಚರ್ ಆಗ್ಲೇಬೇಕು. ಪ್ರತಿಯೊಂದು ನೀವು ಗೋಲ್ಡ್ ಲೋನ್ ತಗೊಳಕ್ ಹೋದಾಗ ಕೊಡುವಂತ ಆ ಆರ್ಡರ್ ಕಾಪಿಗೆ, ಅಂದ್ರೆ ಆ ಸ್ಲಿಪ್ ಮೇಲೆ. ಓಕೆನಾ? ಆ ಒಂದು ಬ್ಯಾಂಕ್ ಅಲ್ಲಿ ಎಷ್ಟೋ ಜನಗಳು ಈಗ ಹೇಳ್ತಾ ಇರೋದೇನು ಅಂದ್ರೆ, ನಮಗ್ ಗೊತ್ತೇ ಇರ್ಲಿಲ್ಲ ಮ್ಯಾನೇಜರ್ ಹತ್ರನು ಸೀಲು ಸಿಗ್ನೇಚರ್ ಹಾಕಿಸ್ಕೊ ಬರ್ಬೇಕು ಆ ಕಾಪಿಗೆ ಅಂತ ಹೇಳ್ಬಿಟ್ಟು. ಸೊ ಈಗ ಮ್ಯಾನೇಜರೇ ಸೀಲು ಸಿಗ್ನೇಚರ್ ಹಾಕಿಲ್ಲ ಅಂದ್ರೆ ಬ್ಯಾಂಕ್ ಅದನ್ನ ವಹಿಸ್ಕೊಳ್ಳೋದೇ ಇಲ್ಲ ಇವ್ರದ್ದು, ಈ ತರ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಬ್ಯಾಂಕ್ ರೂಲ್ಸ್ ಇರೋದೇನು, ನೀವು ಒಡವೆ ಇಡಕ್ ಹೋದಾಗ ಅವ್ರ ಏನ್ ಕಾಪಿ ಕೊಡ್ತಾರೋ ಬ್ಯಾಂಕ್ ಮ್ಯಾನೇಜರ್ ಅದಕ್ಕೆ ಸೀಲು ಸಿಗ್ನೇಚರ್ ಹಾಕಿ ಕೊಟ್ಟ ಮೇಲೆ ನಿಮ್ ಒಡವೆನ ಅವರು ಒಳಗಡೆ ಲಾಕರಿಗೆ ತಗೊಂಡೋಗುವಂತದ್ದು. ಓಕೆನಾ? ಸೊ ಇದೆಲ್ಲ ಒಂದು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಸೊ ಆದಷ್ಟು ಇಲ್ಲಿ ಎಲ್ಲರೂ ಮಾಡೋದು ಇದೇ ತರಾನೇ, ಬಟ್ ಅದ್ ಹೆಂಗೆ ಮೋಸ ಮಾಡ್ತಾ ಇದ್ದ ವ್ಯಕ್ತಿ ಅಂತ ಗೊತ್ತಿಲ್ಲ. ಆರಾಮಾಗಿ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ರಂತೆ. ಇನ್ನೇನು ಎಲ್ಲರ ಹತ್ರನು ಚಿನ್ನ ಹೊಡ್ಕೊಂಡ್ಬಿಟ್ರೆ ಲಕ್ಸುರಿ ಲೈಫ್ ಅಲ್ದೆ ಇನ್ನೇನು ಬಡ ಜೀವನ ಬರುತ್ತಾ ಅವರಿಗೆ. ಸೊ ಇವತ್ತಿನ 1 ಗ್ರಾಮ್ ಚಿನ್ನ ತರಬೇಕು ಅಂದ್ರೆ 12,000 13,000 ಆಗೋಗುತ್ತೆ. ಅಂತದ್ರಲ್ಲಿ ಒಬ್ಬೊಬ್ರದ್ರಲ್ಲೇ ಇವ್ರು 5 ಗ್ರಾಮು 10 ಗ್ರಾಮು ಕಟ್ಕೊಂಡು ಹೋದ್ರೆ ಸೊ ಆರಾಮಾಗಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಕಾರು ಗೀರು ಇಟ್ಕೊಂಡು ಆರಾಮಾಗಿ ಓಡಾಡ್ತಿದ್ದಾನೆ ಆ ವ್ಯಕ್ತಿ. ಸೊ ಹಂಗಾಗಿ ಅವರ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಬೇಕು ನಮ್ಮ ಕರ್ನಾಟಕದ ಪೊಲೀಸ್ ಅವರು. ಸುಮ್ನೆ ಈ ತರ ನ್ಯೂಸ್ ಮಾಡ್ಬಿಟ್ಟು ಸುಮ್ನೆ TRP ಗೋಸ್ಕರ ತಗೊಳೋದ್ಕಿಂತ ಶ್ರದ್ಧೆಯಿಂದ ಕೆಲಸ ಮಾಡ್ಬಿಟ್ರೆ ನಿಜವಾಗ್ಲೂ ಏನು ಪೊಲೀಸ್ ಅನ್ನೋ ಒಂದು ಹೆಸರಿಗೆ ಖಂಡಿತವಾಗ್ಲೂ ಒಂಥರ ಅರ್ಹತೆ ಸಿಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ಒಂದು ಅಭಿಪ್ರಾಯ ಏನು ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ವ್ಯೂವರ್ಸ್ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್. ಸೊ ಇದು ವಿಷಯ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ಟಿವಿ ಮಾಧ್ಯಮದಲ್ಲಿ ನೋಡಿರ್ತೀರಾ. ಬಟ್ ಏನಿವೆ ಗೊತ್ತಿಲ್ಲದೆ ಹೋದವ್ರಿಗೂ ನನ್ನ ವಿಡಿಯೋದಲ್ಲಿ ಹೇಳ್ಬಿಟ್ರೆ ನನ್ನ ವಿಡಿಯೋನು ಲಕ್ಷಾಂತರ ಜನ ನೋಡ್ತಿರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ಬಿಟ್ಟು ನಾನು ತಿಳಿಸಿದ್ದೀನಿ. ಸೊ ಇನ್ ಮುಂದೆ ನೀವು ಚಿನ್ನ ಅಡ ಇಟ್ಟಾಗ ಅದೆಲ್ಲ ಏನು ನೋಡ್ಕೊಂಡೇ ಬರ್ಬೇಕು, ಆಯ್ತಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಮರ್ತಿದ್ದೆ ಈ ಡ್ರೆಸ್ ತೋರ್ಸೋದ್ರ ಬಗ್ಗೆ. ಸೊ ಇದು ಮೀಶೋದಲ್ಲೇ ತಗೊಂಡಿದ್ದು. ಆಲ್ಮೋಸ್ಟ್ ನೀವು ಜೀನ್ಸ್ ಪ್ಯಾಂಟು ಟಾಪ್ಗಳನ್ನ ಇಷ್ಟಪಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಮನೇಲಿ ಮಕ್ಳು ಇರ್ತಾರೆ ಅಥವಾ ನನ್ನ ಏಜ್ ಅವ್ರು ಇರ್ತಾರೆ ಅಂದ್ರೆ ಹಾಕೋರು ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ದುಡ್ಡು, ತುಂಬಾನೇ ಚೆನ್ನಾಗಿದೆ. ಜೀನ್ಸ್ ಪ್ಯಾಂಟ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಬರೀ 300-350 ರೂಪಾಯಿಗೆಲ್ಲ ಎಲ್ಲಿ ಸಿಗ್ತಾವ್ ಜೀನ್ಸ್ ಪ್ಯಾಂಟ್ಗಳು, ಆದ್ರೆ ಮೀಶೋದಲ್ಲಿ ಸಿಗ್ತಾವ್ ನೋಡಿ, ಅಂಗಡಿಗಳಲ್ಲಿ ಸಿಗಲ್ಲ. ಓಕೆನಾ? ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಟಾಪ್ ಕೂಡ ಅಷ್ಟೇನೆ ಎಕ್ಸ್ಟ್ರಾರ್ಡಿನರಿ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಹಾಕಿರುವಂತ ಮೀಶೋ ಟಾಪ್ ಲಿಂಕ್ ಇಲ್ಲಿದೆ ನೋಡಿ, ಹಾಗೆ ಮೀಶೋ ಜೀನ್ಸ್ ಪ್ಯಾಂಟ್ ಇಲ್ಲಿದೆ ನೋಡಿ ಅನ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೀಶೋ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕಡಿಮೆ ದುಡ್ಡಿದೆ ನಿಜವಾಗ್ಲೂ, ಎಲ್ಲೂ ಸಿಗೋದಿಲ್ಲ. ಇಂಥ ಟಾಪ್ ಗಳಿಗೆ ಒಂದು 500-600 ರೂಪಾಯಿ ಹೇಳ್ತಾರೆ ಹೊರಗಡೆ ಶಾಪ್ ಅಲ್ಲಿ, ಬಟ್ ಮೀಶೋದಲ್ಲಿ ಬರೀ 300-350 ರೂಪಾಯಿಗೆಲ್ಲ ಸಿಕ್ಬಿಡತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲಿ ನಾನು ತೋರ್ಸೋದಂತೂ ತೋರಿಸ್ತಿರ್ತೀನಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ಬಿಟ್ಟು. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗೋಣ. ಅಂಡ್ ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.